ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಉತ್ತರ ಕರ್ನಾಟಕದ ಪ್ರಭಾವಿ ಹಾಗೂ ಜನನಾಯಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ. ಉತ್ತರ ಕರ್ನಾಟಕದ ಭಾಗಕ್ಕೆ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಿ. ಜನನಾಯಕರಾದ ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ತಂದಿರತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೆ ಶಾಮಿದ್ ಮನಿಯಾರ್ ಅವರು ಮುಸ್ಲಿಂ ಸಮಾಜದವರಿಂದ ಸ್ವಾಗತ ಕೋರಿದರು. ಬಳಿಕ ಶಾಮಿದ್ ಮನಿಯಾರ್ ಮಾತನಾಡಿ, ಉತ್ತರ ಕರ್ನಾಟಕದ ಪ್ರಭಾವಿ ಹಾಗೂ ಜನನಾಯಕ ಸಲೀಂ ಅಹಮದ್ ರವರಿಗೆ ಸಚಿವ ಸ್ಥಾನ ಪಕ್ಷದ ಸಂಘಟನೆಗಾಗಿ ಅಲ್ಪಸಂಖ್ಯಾತರ ಧ್ವನಿಯಾಗಿ ಸಮಾಜದ ಅಭಿವೃದ್ಧಿಗಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸಲೀಂ ಅಹಮದ್ ರವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ನಮ್ಮ ಪಕ್ಷದ ಉನ್ನತ ನಾಯಕರಿಗೆ ಗಂಗಾವತಿ ಸಮಸ್ತ ಮುಸ್ಲಿಂ ಬಂಧುಗಳ ಪರವಾಗಿ ಬಲವಾದ ಒತ್ತಾಯ ಮಾಡಲು ನಮ್ಮ ನಾಯಕ ನಮ್ಮ ಹೆಮ್ಮೆ ನಮ್ಮ ಒತ್ತಾಯ ಘೋಷಣೆಯ ಜೊತೆಗೆ ಸಲೀಂ ಅಹಮದ್ ರವರಿಗೆ ಸಚಿವ ಸ್ಥಾನ ದೊರಕಲಿ ಎಂದರು. ಗಂಗಾವತಿಯ ಸಮಸ್ತ ಮುಸ್ಲಿಂ ಸಮಾಜ ಬಾಂಧವರು ಘೋಷಣೆಯಲ್ಲಿ ಪಾಲ್ಗೊಂಡು ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಉತ್ತರ ಕರ್ನಾಟಕದಲ್ಲಿ ಹಾವೇರಿಯಿಂದ ಬೀದರ್ವರೆಗೂ ಮುಸ್ಲಿಂ ಸಮಾಜದವರು ಇದುವರೆಗೂ ಸಚಿವ ಸ್ಥಾನಕ್ಕೆ ಆಗಿರುವುದಿಲ್ಲ. ಕಾರಣ, ತಾವುಗಳು ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸತತ 40 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಹಗಲು ಇರಲು ಪಕ್ಷಕ್ಕಾಗಿ ದುಡಿದಿರುತ್ತಾರೆ. ಅವರಿಗೆ ಸಂಪುಟದಲ್ಲಿ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕೆಂದು ಗಂಗಾವತಿಯ ಶಾಮಿದ್ ಮನಿಯಾರ್ ಹಾಗೂ ಸಮಸ್ತ ಮುಸ್ಲಿಂ ಸಮಾಜದವರು ಒತ್ತಾಯಿಸಿ ಹಾಗೂ ಹೈಕಮಾಂಡ್ ಅವರು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಹಾವೇರಿಯಿಂದ ಬೀದರ್ವರೆಗೂ 9ಕ್ಕಿಂತ ಹೆಚ್ಚು ಶಾಸಕರು ಹೊಂದಿರತಕ್ಕಂತಹ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಲೀಂ ಅಹಮದ್ ಅವರಿಗೆ ನೀಡಬೇಕೆಂದು ಗಂಗಾವತಿಯಲ್ಲಿ ಎಲ್ಲಾ ಸಮಾಜದವರು ಯುವಕರು ಸೇರಿ ಹೈಕಮಾಂಡ್ ಅವರಿಗೆ ಶಾಮಿದ್ ಮನಿಯಾರ್, ಆಸಿಫ್ ಮಲ್ಲೇಶಿ, ದೇವರಮನೆ, ಸೋಮನಾಥ್ ಭಂಡಾರಿ, ಆಜಂ ಮೆಹಬೂಬ್, ಸೋಯಬ್ ಒತ್ತಾಯಿಸಿದ್ದಾರೆ. आदमी पकड़ने का ट्रिपल भी नहीं बोल के स्टैंड डाल रहा बुद्धि रहेगा भाई ऑन कर देता है। यहाँ से बात करना सुनने आता है कि जी आता यहाँ सुनने आता है कि बातें कर रहे ನಮ್ಮ ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇದಾಗಿ ಮುಖ್ಯಮಂತ್ರಿಗಳಾದಂಥ ಜನನಾಯಕರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ತಂದಿರತಕ್ಕಂಥ ಡಿಕೆ ಶಿವಕುಮಾರ್ ಇವರಿಗೆ ನಾವು ಸ್ವಾಗತವನ್ನು ಕೋರುತ್ತಾ ಮುಸ್ಲಿಂ ಸಮಾಜದ ವತಿಯಿಂದ ಇವತ್ತು ಅದೇ ರೀತಿ ಡಿಕೆ ಶಿವಕುಮಾರ್ ಇವರ ಒಂದು ಸಂಪುಟದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಉತ್ತರ ಕರ್ನಾಟಕದಲ್ಲಿ ಒಂದು ಹಾವೇರಿನಿಂದ ಬೀದರ್ವರೆಗೂ ಏನು ಯಾವುದೇ ಮುಸ್ಲಿಂ ಸಮಾಜದ ಸಚಿವರಾಗಿಲ್ಲ. ತಕ್ಷಣವೇ ಸಲೀಂ ಅಹಮದ್ ಅವರಿಗೆ ಸತತ 40 ವರ್ಷದಿಂದ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದಿದ್ದಾರೆ. ಇವರಿಗೆ ಒಂದು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಗಂಗಾವತಿಯ ಮುಸ್ಲಿಂ ಸಮಾಜದ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ಹೈಕಮಾಂಡ್ ಅವರು ಪರಿಗಣನೆಗೆ ತಗೋಬೇಕು. ಇವತ್ತು ಹಾವೇರಿಯಿಂದ ಬೀದರ್ವರೆಗೆ 90ಕ್ಕಿಂತ ಹೆಚ್ಚು ಶಾಸಕರು ಹೊಂದಿರತಕ್ಕಂಥ ಉತ್ತರ ಕರ್ನಾಟಕ ಸಲೀಂ ಅಹಮದ್ ಅವರಿಗೆ ಕೊಡಬೇಕು ಅಂತೇಳಿ ನಾವೆಲ್ಲ ಮುಸ್ಲಿಂ ಸಮಾಜದ ಯುವಕರು ಸೇರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಒತ್ತಾಯ ಮಾಡುತ್ತೇವೆ. ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.